ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಹೊಸ ವರ್ಷದ ಶುಭಾಶಯಗಳು. ಪರಮನ ರೂಪದಲ್ಲಿ ನೆರವೇಯಲರಿಯದೆ ನರನಾಗಿ ಬಂದು ವರವಿವ ಗುರುವಿಗೆ ಸರಿಯಾದ ಕಾರಣ ಸರ್ವಜ್ಞ. ಆ ದೇವರು ತಾನು ತನ್ನ ರೂಪದಲ್ಲಿ ಬರಲಾಗದೆ ಮನುಷ್ಯನ ರೂಪದಲ್ಲಿ ಗುರುವಾಗಿ ಬಂದು ಮನುಕುಲವನ್ನು ಉದ್ಧಾರ ಮಾಡುತ್ತಾನೆ. ಆ ದೇವ ಮಾನವನೇ ನಮ್ಮ ಬಸವಣ್ಣ. ಬಸವ ಗುರುವಿಗೆ ವಂದಿಸುತ್ತಾ 2024 ಸ್ವಾಗತಿಸೋಣ. ಜಗತ್ತಿನ ಮೊಟ್ಟಮೊದಲ ಸಂಸತ್ತು, ನಮ್ಮ ನಾಡಿನ ಹೆಮ್ಮೆಯ ಸಂಪತ್ತು, ಅದುವೇ ಅನುಭವ ಮಂಟಪದ ಶರಣ ಜಗತ್ತು. ಇಂದು ಅನುಭವ ಮಂಟಪದ ಕೆಲವು ಶರಣರ ಹೆಸರುಗಳನ್ನು ಹೇಳುತ್ತೇನೆ. ವಿಶ್ವಗುರು ಬಸವಣ್ಣವರು, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭುಗಳು, ಅಕ್ಕ ನಾಗಮ್ಮ, ಮಹಾಪ್ರಸಾದಿ ಚೆನ್ನಬಸವಣ್ಣ, ದೇವರ ದಾಸಿಮಯ್ಯ, ಮಾದರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ನುಲಿಯ ಚೆಂದಯ್ಯ, ಮಡಿವಾಳ ಮಾರ್ಚಯ್ಯ, ಹೆಂಡದ ಮಾರಯ್ಯ, ಬಹುರ ಬೊಮ್ಮಯ್ಯ, ಬಹುರೂಬಿ ಚೋಡಯ್ಯ, ಅಮ್ಮಿ ದೇವಯ್ಯ, ಕುರುಳ ಕೇತಯ್ಯ, ಅಂಬಿಗಳ ಚೋಡಯ್ಯ, ಅನತಿಯ ಚೆಂದಯ್ಯ, ಅಪ್ಪಿ ದೇವಯ್ಯ, ಅಮುಗಿ ದೇವಯ್ಯ, ಕೋಳ ಶಾಂತಯ್ಯ, ಗಾನದ ಕಪ್ಪಣ್ಣ, ಬಿಬ್ಬಿ ಬಾಚಯ್ಯ, ಬೊಕ್ಕಸದ ಚಿಕ್ಕಣ್ಣ, ಮಧುವಯ್ಯ, ಘಟಿವಾಳಯ್ಯ, ಡಕ್ಕೆಯ ಬೊಮ್ಮಯ್ಯ, ತುರುಗಾಹಿ ರಾಮಣ್ಣ, ಆಯ್ದಕ್ಕಿ ಮಾರಯ್ಯ, ಹರಳಯ್ಯ, ಆದಯ್ಯ, ಕಳ್ಳಯ್ಯ, ರಕ್ಕಸ ಬ್ರಹ್ಮಯ್ಯ, ಮೋಳಿಗೆ ಮಾರಯ್ಯ, ಮೇದರ ಕೇತಯ್ಯ, ಏಕಾಂತದ ರಾಮಯ್ಯ, ಕಿನ್ನರಿ ಬ್ರಹ್ಮಯ್ಯ, ಕನ್ನದ ಮಾರಿ ತಂದೆ, ಗಜೇಶ ಮಸನಯ್ಯ, ಗುಪ್ತ ಮಂಚನ, ಗುಮ್ಮಟ ದೇವ, ಗಣದಾಸಿ ವೀರಣ್ಣ, ದಸರಯ್ಯ, ಮಂಚಣ್ಣ, ಸಿದ್ದರಾಮಣ್ಣ, ಹಡಪದ ಅಪ್ಪಣ್ಣ, ವೈದ್ಯ ಸಂಗಣ್ಣ, ಕೂಗಿನ ಮಾರಿ ತಂದೆ, ಪ್ರಸಾದಿ ಬೋಗಣ್ಣ, ಕಿಂಬಾವಿ ಬೋಗಣ್ಣ, ಮುರುಳ ಸಿದ್ದೇಶ್ವರ, ಬಂದಾಡಿ ಶಾಂತರಸ, ಮುರುಳ ಶಾಂತರ ದೇವ, ಬಾಳ ಸಂಗಣ್ಣ, ಲೆಂಕಣ್ಣ, ಲೆಂಕ ಬಂಕಣ್ಣ, ರೇವಣ ಸಿದ್ಧರು, ಜಕ್ಕಣ್ಣಯ್ಯ, ಕರಕೇತ ಬ್ರಹ್ಮಯ್ಯ, ಉರಿಲಿಂಗ ಪೆದ್ದಿ, ಜೇಡರ ದಾಸಿಮಯ್ಯ, ಸೂಜಿಯ ರಾಮಿ ತಂದೆ, ಬಡಿಗೆಯ ಬಸಪ್ಪ, ಶಕಲೇಶ ಮಾದರಸ, ಕುರುಬ ಗೊಲ್ಲಾಲ, ಹೂಗಾರ ಮಾರಯ್ಯ, ಹಾವಿರದ್ನಾಳ ಕೊಲ್ಲಯ್ಯ, ಕಂಬಾರ ಕಲ್ಲಣ್ಣ, ಕುಂಬಾರಣ್ಣ, ಕೊಟಾರದ ಸೋಮಣ್ಣ, ಅಗ್ಗ ಓಹನಿ ಅಂಪಯ್ಯ, ಕಂಕಡಿ ಕಕ್ಕಯ್ಯ, ದರದೋಲಯ್ಯ, ಚಿಂಡಿಮರಸ, ತಿನಾಥ, ಯಲೇಶ್ವರ ಕೇತಯ್ಯ, ಅಮರಗೊಂಡದ ಮಲ್ಲಿಕಾರ್ಜುನ ತಂದೆ, ಅಜಗಣ್ಣ, ಮೈದುನ ರಾಮಯ್ಯ, ಒಕ್ಕಲಿಕ ಮುದ್ದೇಗೌಡ, ಮಿಂಡ ಸಂಗಯ್ಯ, ಗಂಗಾಂಬಿಕೆ, ನೀಲಾಂಬಿಕೆ, ಕದಿರೆ ರೆಮ್ಮವ್ವೆ, ಹೇಮಾರೆಡ್ಡಿ ಮಲ್ಲಮ್ಮ, ಮೌನಿ ದುಗ್ಗಲೆ, ದಾನಮ್ಮ ದೇವಿ, ಲಿಂಗಮ್ಮ, ಸತ್ತಕ್ಕ, ಧೂಪಕ ಗುಗ್ಗವ್ವೆ, ಕದಿರೆ ಕಾಳವ್ವೆ,
ಗೌಳಗಿತ್ತಿ ಗೌರವ್ವೆ, ಕುಟ್ಟದ ಸೋಮವ್ವೆ, ವಂತಾದೇವಿ, ಐದಕೀಲಕ್ಕಮ್ಮ, ಅಮುಗಿ ರಾಯಮ್ಮ, ಮುಕ್ತಾಯಕ್ಕ, ಶಾಂಭವಾದೇವಿ, ಮೂಲಿಗೆ ಮಹಾದೇವಿ, ಕೇತಲಾದೇವಿ, ಸುಗ್ಗಲಾದೇವಿ, ಕಾಲವ್ವೆ, ಅಮುಗಿ ರಾಯಮ್ಮ, ಚೆನ್ನಮ್ಮ, ವೀರಮ್ಮ, ರಾಚವ್ವೆ, ಕಾಮಮ್ಮ, ಆಗಮ ಮೋಹಿನಿ, ಅಕ್ಕಮ್ಮ, ಹೀಗೆ ಸಾವಿರಾರು ಶರಣೆ ಶರಣರು ಅನುಭವ ಮಂಟಪದಲ್ಲಿ ಕಾಯಕವೇ ಕೈಲಾಸ ಎಂದು ತಮ್ಮ ಕಾಯಕವನ್ನು ಮಾರುತ್ತಾ ಬಸವ ಧರ್ಮವನ್ನು ಪಾಲಿಸುತ್ತಾ ಕಲ್ಯಾಣ ನಗರವನ್ನೇ ಕೈಲಾಸ ಮಾಡಿದ್ದರು. ಬಸವಣ್ಣವರ ಆ ಕನಸಿನ ಸಮಾಜ ಹಾಗೆಯೇ ಮುಂದುವರಿದಿದ್ದರೆ ಭೂಮಿಯೇ ಸ್ವರ್ಗ ಆಗಿಬಿಟ್ಟಿರುತ್ತಿತ್ತು ಅಲ್ಲವೇ? ಆದರೆ ಅದು ಸಾಧ್ಯವಾಗಿಲ್ಲ. ಸಾಧ್ಯವಾಗಬೇಕಾದರೆ ಬಸವಣ್ಣ ಮತ್ತೆ ಹುಟ್ಟಿ ಬರಬೇಕು. ಮತ್ತೆ ಹುಟ್ಟಿ ಬಾ ಬಸವಣ್ಣ. ಜೈ ಬಸವಣ್ಣ. ನಾನು ತಪ್ಪಿದ್ದೆ, ನನ್ನನ್ನು ಮನ್ನಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.